Korekan songan. ಆ ಎಲ್ಲ ಬೇಡವಾದ ಚೌಕಟ್ಟುಗಳನ್ನು ಕಳೆದು ಮಹಿಳೆಯರಿಗಾಗಿ ಸಮಾನ ಅವಕಾಶವನ್ನು, ಸಮಾನ ದುಡಿತವನ್ನು, ಸಮಾನ ವೇತನವನ್ನು ಕೊಟ್ಟಂತಹ ಏಕೈಕ ವ್ಯಕ್ತಿ. ಅವರಿಗೆ ನಾವು 2 ಮಾತುಗಳಲ್ಲಿ ಅಥವಾ ಒಂದು 5 ನಿಮಿಷದಲ್ಲಿ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋದು ಭಾಳ ಕಡಿಮೆ. ಯಾಕಂದರೆ ಅವರ ಬಗ್ಗೆ ನಾವು ಎಷ್ಟೇ ಹೇಳಿದರೂ ಅದು ಮಾತುಗಳಲ್ಲಿ ಕಮ್ಮಿ ಅನ್ನಿಸ್ತದೆ. ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡಲಿಕ್ಕೆ ಸಂವಿಧಾನವೇ ಕಾರಣ ಅಂತ ಹೇಳ್ತೇನೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಎಲ್ಲರಿಗೂ ಅವರದೇ ಆದಂಥ ಒಂದು ಹಕ್ಕನ್ನು ಕೊಟ್ಟರು. ನಮಗೆ ಜೀವನ ಮಾಡಲಿಕ್ಕೆ ಹಕ್ಕನ್ನು ಕೊಟ್ಟಿದ್ದಾರೆ, ಮಾತಾಡಲಿಕ್ಕೆ ಹಕ್ಕನ್ನು ಕೊಟ್ಟಿದ್ದಾರೆ, ಹೋರಾಟವನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ, ನಮ್ಮ ಒಂದು ವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ, ಮಹಿಳೆಯರಿಗಾಗಿ ಕೊಟ್ಟಿದ್ದಾರೆ. ಎಷ್ಟೆಲ್ಲ ಅವರ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಈ ಒಂದು ಆತ್ಮಗೌರವ ಅನ್ನೋದು ಎಂಥ ಒಂದು ಸಣ್ಣ ಹುಡುಗನಿಗೂ ಸಹ ಆತ್ಮಗೌರವ ಬೇಕು. ಯಾರಿಗೋ ಒಂದು ಹುಡುಗಗೆ ನೀವೇನಾದರೂ ಮಾತಾಡಿದ್ರೆ ಅವನು ನಿಮ್ಮನ್ನು ತಿರುಗಿ ಸಹ ನೋಡೋದಿಲ್ಲ. ಅದೇ ನೀವು ಅವನಿಗೆ ಗೌರವ ಕೊಟ್ಟು ಪ್ರೀತಿಯಿಂದ ನೀವು ಅಕ್ಕರೆಯಿಂದ ಮಾತಾಡ್ಸಿದ್ರೆ ವಾಪಸ್ ಅವ ನಿಮ್ಮನ್ನು ತಿರುಗಿ ನೋಡ್ತಾನೆ. ಅಂದರೆ ಮನುಷ್ಯನಿಗೆ ಆತ್ಮಗೌರವ ಅನ್ನೋದು ಭಾಳ ಮುಖ್ಯ. ಯಾಕಂದರೆ ನಾನು ಕಾರ್ಯಕ್ರಮದ ಒಂದು 2 ನಿಮಿಷ ಓದ್ತಾ ಇದ್ದೆ. ಮುಂಚಿನ ಕಾಲದಲ್ಲಿ ಕರೆಕ್ಟ್ 12 ಗಂಟೆಗೆ ಸೂರ್ಯ ನೆತ್ತಿ ಮೇಲೆ ಬಂದ ಮೇಲೆ ನಮ್ಮೆಲ್ಲ ಆತ್ಮೀಯರು, ಅಂದ್ರೆ ನಮ್ಮೆಲ್ಲ ದಲಿತರು ಅವಾಗ ಹೊರಗಡೆ, ಮನೆಯಿಂದ ಹೊರಗಡೆ ಬಂದು ಸೈನಿಕರು 28,000 ಜನರನ್ನ ಇವತ್ತು ಅವರನ್ನ ರಕ್ತದ ಓಕುವೆಯನ್ನೆತ್ತಿ ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ಸಮಾನತೆಯ ಹಕ್ಕು ತಂದುಕೊಟ್ಟು ನಮಗೆ ಜೀವ ತುಂಬಿದಂತ ಪುಣ್ಯಾತ್ಮರು. ನಂತರ ಅಂಬೇಡ್ಕರ್ ಅವರ ಕಾಲಘಟ್ಟದಲ್ಲಿ ಏನು ಸಮಾನತೆ ಗೌರವಕ್ಕಾಗಿ ಪ್ರಾಣವನ್ನೇ ಬಲಿದಾನ ಮಾಡಿದ ನಮ್ಮ ಭೀಮ ಯೋಧರ ಕೋಟೆಗಾಂವ್ ಪುಣಾದಲ್ಲಿ ಅವರ ಸ್ಮರಣಾರ್ಥ ಏನು ಜನವರಿ 1 ಇದನ್ನ ಆಂಗ್ಲರು ಎಪಿನಿಯನ್ ಅಂತಾರೆ, ದಲಿತರು ವೀರ ಯೋಧರ ಶೌರ್ಯ ದಿನ ಅಂತಾರೆ. ಅದಕ್ಕೆ ಈ ವೇದಿಕೆ ಮುಖಾಂತರ ನಾವೊಂದು ಸಂದೇಶ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಈ ವೇದಿಕೆಯಲ್ಲಿ ಬಾಬಾ ಸಾಹೇಬರು ಸಂವಿಧಾನ ಬರೆದುಕೊಟ್ಟು ಉಸಿರಾಡಲು ಜೀವ ಕೊಟ್ಟ ದೇವರು. ಇವತ್ತು ಅಂಬೇಡ್ಕರ್ ಅವರ ಸಂವಿಧಾನ ಬರೆದು ನಾವು ಯಾರು ಉಸಿರಾಡ್ತಿದ್ದಿಲ್ಲ, ಗುಲಾಮಗಿರಿ ಪದ್ಧತಿಯಲ್ಲೇ ನಾವು ಇರ್ತಿದ್ವಿ. ನಂತರ ಅವರ ಅನುಯಾಯಿಗಳಾದ ಭೀಮಸಲಿಂಗಪ್ಪನವರು ಪದ್ಧತಿಯನ್ನು ನಿರ್ಮೂಲನೆ ಮಾಡಿ ಪೌರ ಕಾರ್ಮಿಕರಿಗೆ ಜೀವ ಕೊಟ್ಟಂತ ಪುಣ್ಯಾತ್ಮರು. ನಂತರ ವಿವಿಧ ಸಂಘಟನೆಗಳಲ್ಲಿ ಭಾಗಿಯಾಗಿ ಸಮತಾ ಸೈನಿಕ ದಳದ ಬೆಳಗಾವಿ ವಿಭಾಗೀಯ ಅಧ್ಯಕ್ಷರಾಗಿ ನಿರಂತರ ಉತ್ತರ ಕರ್ನಾಟಕದಲ್ಲಿ ಸಂಘಟನೆಗೆ ತ್ಯಾಗ ಮಾಡಿದ ನಮ್ಮ ಮಾವನವರು, ನಮ್ಮ ಸಮಾಜದ ಹಿರಿಯರು ಪೀತಾಂಬರಪ್ಪ ಬೆಳಾರವರ ಹೆಸರು ಈ ಸಮಾರಂಭದಲ್ಲಿ ನಾವು ಅವರು ಸ್ಮರಣೆ ಮಾಡಿಲ್ಲ, ಈ ಶೋಕಿಸಿದ್ದೀರ. ಯಾಕಂದ್ರೆ ಪೀತಾಂಬರಪ್ಪ ಬೆಳಾರವರ ಸಮಾಜ ಕೊಡುಗೆ ಇನ್ನೂ ಜೀವಂತವಾಗಿದೆ. ಯಾಕಂದ್ರೆ ನಾನು ಮನೆಯಾಗ ಅವಾಗ ಹಳೆ ಇರ್ಬೇಕು, ನಮ್ಮ ಮಾವನವ್ರಿಗೆ ಅವರು ಬುದ್ಧ ಲೀನರಾಗ್ಯಾರ, ಲಿಂಗೈಕ್ಯರಾಗ್ಯಾರ. ಅವರ ಗರಡಿಯಲ್ಲಿ ಬೆಳೆದ ನಾನು ಸಂಘಟನೆ